ಹಾಗಾಗಿ ನನಗೆ ಖುಷಿಯಾಗಿದೆ ಈ ಒಂದು ವಿಚಾರದಲ್ಲಿ ಸಂಬಂಧ ಹೀಗೆ ಗಟ್ಟಿಯಾಗಿರಲಿ ಅಂತ ಹೇಳಿದ್ದಾರೆ. ಒಂದೇ ರಾತ್ರಿಯಲ್ಲಿ ಧೂಳೆಬ್ಬಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಫಾಲೋವರ್ಸ್ ಹೆಚ್ಚಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಮೋ ರೆಕಾರ್ಡ್ ಈಗ ಬ್ರೇಕ್ ಮಾಡ್ತಿದ್ದಾರೆ. ಒಂದು ರೀಲ್ ಕೇವಲ 24 ಗಂಟೆಯಲ್ಲಿ 306 ಮಿಲಿಯನ್ ಕೂಡ ದಾಟಿದೆ. ಈಗ ಒಂದೇ ರಾತ್ರಿಯಲ್ಲಿ 11 ಲಕ್ಷಕ್ಕೂ ಹೊಸ ಫಾಲೋವರ್ಸ್ ಸೇರ್ಪಡೆ ಆಗಿದ್ದಾರೆ. ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಹೀಗೆ ಟೋಟಲಿ ಜೆನ್ಸಿ ಕಿಡ್ಸ್ ಲೈನ್ ಏನಿದೆ ಅದೇ ಒಂದು ಹಾದಿಯಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆನ್ ಮಾಡಿ ಬರೀ ಇಂಥದ್ದೇ ರೀಲ್ಸ್ ಬರ್ತಾ ಇರುವಂಥದ್ದು. ಒಂದು ಕಡೆ ಸಿಜೆಪಿ ಪ್ರೊಟೆಸ್ಟು, ಜೊತೆಗೆ ಈಗ ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ವಿಡಿಯೋ, ಈಗಾಗಲೇ 2 ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಅದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾಗಿ ಕೇವಲ 24 ಅವರ್ಸಲ್ಲಿ 306ಕ್ಕೂ ಹೆಚ್ಚು ಮಿಲಿಯನ್ ವ್ಯೂಸ್ ಆಗಿದೆ. ಒಂದೇ ರಾತ್ರಿಯಲ್ಲಿ 11 ಲಕ್ಷಕ್ಕೂ ಹೆಚ್ಚಾಗಿ ಅವರಿಗೆ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿ ಅವರು ಈ ರೀತಿಯಾಗಿ ಯುವ ಜನತೆಗೆ ಹೇಗೆ ತನ್ನತ್ತ ಸೆಳಿಬೇಕು, ಹೇಗೆ ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಅವರಿಗೆ ಏನ್ ಬೇಕಾಗಿದೆ ಆ ರೀತಿ ಅವ್ರಿಗೆ ಹೇಗೆ ಅರ್ಥ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅವರಿಗೆ ಅರ್ಥ ಮಾಡಿಸ್ತಿದ್ದಾರೆ. ಒಂದೇ ರಾತ್ರಿಯಲ್ಲಿ ಪ್ರಧಾನಿ ಮೋದಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಫಾಲೋವರ್ಸ್, ಅತಿ ಹೆಚ್ಚಾಗಿ ವ್ಯೂಸ್ ಎಲ್ಲವೂ ಕೂಡ ಈಗ ಅವರ ಒಂದು ಪೋಸ್ಟ್ಗಳಿಗೆ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಜನ್ಸಿ ಹೋರಾಟ. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू फ्रेंड्स।